ಅಪೆಕ್ಸ್ ಆಫ್ ದ ಹಾರ್ಟ್ ಲೊಕೇಟೆಡ್ ಇನ್ ದ ಫಿಫ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್. ಹಾರ್ಟಿಂದ ಅಪೆಕ್ಸ್ ಎಲ್ಲಿ ಲೊಕೇಟ್ ಆಗೈತೆ ಅಂತ ಕೇಳಿದಾಗ ಫಿಫ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್ ಅಂತ ಹೇಳ್ಬೇಕು ರೀ. ಫಿಫ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್ ಒಳಗೆ ಅಪೆಕ್ಸ್ ಆಫ್ ದ ಹಾರ್ಟ್ ಲೊಕೇಟ್ ಆಗಿರ್ತೈತಿ. ನೆಕ್ಸ್ಟ್ ನಾವು ಕಾರ್ಡಿಯಾಕ್ ಅಸೆಸ್ಮೆಂಟ್ನ ಯಾವ ಥರ ಮಾಡ್ತೀವಿ, 4 ಸ್ಟೆಪ್ಸ್ ಅದಾವೆ ರೀ. ಯಾವ್ಯಾವ 4 ಸ್ಟೆಪ್ಸ್? ಫಸ್ಟ್ ಒನ್ ಇನ್ಸ್ಪೆಕ್ಷನ್, ಪಲ್ಪೇಷನ್, ಅಸ್ಕಲ್ಟೇಷನ್, ನೆಕ್ಸ್ಟ್ ಯಾವ್ದು ಲಾಸ್ಟ್ ಒನ್ ಅಸ್ಕಲ್ಟೇಷನ್ ಆಗಿದ್ದಾಗ ಪರ್ಕಷನ್. ಯಾವುದಾದ್ರಿ? ಇನ್ಸ್ಪೆಕ್ಷನ್, ಪಲ್ಪೇಷನ್, ಪರ್ಕಷನ್ ಆ್ಯಂಡ್ ಅಸ್ಕಲ್ಟೇಷನ್. ಓಕೆ, ಫಸ್ಟ್ ವಿ ವಿಲ್ ಡೀಲ್ ವಿತ್ ದ ಇನ್ಸ್ಪೆಕ್ಷನ್. ಇನ್ಸ್ಪೆಕ್ಷನ್ ಒಳಗೆ ನೀವು ಏನು ಮಾಡ್ತೀರಿ, ಫಸ್ಟು ಕ್ಯಾಸ್ ಮಗು ಯಾವ ಥರ ಇದೆ ಅಂತ ನೋಡ್ಬೇಕು. ಅಲರ್ಟ್ ಆಗೈತೆ, ಏನು ಎಂಗೇಜ್ ಆಗೈತೆ, ಏನಾರು ಎಂಗೇಜ್ ಅಂದರೆ ಯಾವ ಥರ ಆಟ ಆಡ್ತಾಗತ್ತೆ, ಕ್ವಿಟ್ ಅಂದರೆ ಸೈಲೆಂಟ್ ಆಗೈತೆ. ಬಟ್ ಫಸ್ಟ್ನೇಗೆ ಹೋಗಿ ಮಗುನ ನೋಡ್ಬೇಕು, ಯಾವ ಥರ ಐತಿ, ಏನು ಅಲರ್ಟ್ ಆಗೈತೆ ಇಲ್ಲ ಅಲರ್ಟ್ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡ್ಬೇಕು. ಫಸ್ಟ್ ಆ್ಯಕ್ಟಿವಿಟಿ ಆಫ್ ಅಲರ್ಟ್ನೆಸ್ ಇದನ್ನು ಚೆಕ್ ಮಾಡ್ಬೇಕು ರೀ. ನೆಕ್ಸ್ಟ್ ಕಮಿಂಗ್ ಟು ದ ಸೈನೋಸಿಸ್. ಸೈನೋಸಿಸ್ ಅಂದರೆ ಏನು? ಬ್ಲೂವಿಶ್ ಡಿಸ್ಕಲರೇಷನ್ ಆಫ್ ದ ಸ್ಕಿನ್ ಡ್ಯೂ ಟು ಪುವರ್ ಸರ್ಕ್ಯುಲೇಷನ್. ಏನು ರೀ ಸೈನೋಸಿಸ್ ಅಂದ್ರೆ? ಬ್ಲೂವಿಶ್ ಡಿಸ್ಕಲರೇಷನ್ ಆಫ್ ದ ಸ್ಕಿನ್ ಡ್ಯೂ ಟು ದ ಪುವರ್ ಸರ್ಕ್ಯುಲೇಷನ್. ನಮ್ಮ ಬಾಡಿ ಒಳಗೆ ಪ್ರಾಪರಾಗಿ ಸರ್ಕ್ಯುಲೇಷನ್ ಆಗ್ಲಿಕ್ಕಂದ್ರೆ ಏನಾಗುತ್ತೆ, ಸೈನೋಸಿಸ್ ಆಗುತ್ತೆ. ನಮ್ಮ ಬಾಡಿ ಯಾವ ಥರ ಕಲರ್ ಆಗುತ್ತೆ, ಬ್ಲೂವಿಶ್ ಕಲರ್ ಒಳಗೆ ಇದಾಗುತ್ತೆ, ನಮ್ಮ ಬಾಡಿ ಚೇಂಜ್ ಆಗುತ್ತೆ ಬ್ಲೂವಿಶ್ ಕಲರ್. ಸೈನೋಸಿಸ್ ಅಂತ ನೆನಪಿಟ್ಕೋರಿ, ಬ್ಲೂವಿಶ್ ಡಿಸ್ಕಲರೇಷನ್ ಆಫ್ ದ ಸ್ಕಿನ್ ಡ್ಯೂ ಟು ಪುವರ್ ಸರ್ಕ್ಯುಲೇಷನ್. ಇದ್ರಾಗ ಎಷ್ಟೆಲ್ಲ 2 ಟೈಪ್ಸ್ ಬರ್ತಾರೆ. ಒಂದು ಸೆಂಟ್ರಲ್ ಸೈನೋಸಿಸ್, ಸೆಕೆಂಡ್ ಒಂದು ಪೆರಿಫೆರಲ್ ಸೈನೋಸಿಸ್. ಸೆಂಟ್ರಲ್ ಸೈನೋಸಿಸ್ ಅಂದ್ರೆ ಏನು ರೀ? ಸೆಂಟ್ರಲ್ ಸೈನೋಸಿಸ್ ಎದಕ್ಕಾಗುತ್ತೆ ಅಂದ್ರೆ ಲೋ ಆರ್ಟ್ರಿಯಲ್ ಆಕ್ಸಿಜನ್ ಐತಲ್ಲ ಪ್ರಾಪರಾಗಿ ಸಪ್ಲೈ ಆಗ್ತಿರೋಂಗಿಲ್ಲ. ಅವಾಗ ಡಿಸ್ಕಲರೇಷನ್ ಎಲ್ಲೆಲ್ಲಿ ಆಗುತ್ತೆ ಅಂದ್ರೆ ಸೈಡ್ಸಲ್ಲಿ, ಲಿಪ್ಸ್, ಟಂಗ್, ಮ್ಯೂಕಸ್ ಎಲ್ಲೆಲ್ಲಿ ಲಿಪ್ಸ್, ಟಂಗ್, ಮ್ಯೂಕಸ್ ಮೆಂಬ್ರೇನ್, ನೇಲ್ ಬರ್ಡ್ಸ್ ಆ್ಯಂಡ್ ಸ್ಕಿನ್. ಇಲ್ಲೈತಲ್ಲ ಲಿಪ್ಸು, ಟಂಗು, ಮ್ಯೂಕಸ್ ಮೆಂಬ್ರೇನು, ನೇಲ್ ಬರ್ಡ್ಸು, ಸ್ಕಿನ್ನು. ಇಲ್ಲೆಲ್ಲ ಸ್ಕಿನ್ನು ಏನಾಗುತ್ತೆ ರೀ, ಅದು ಕಲರ್ ಚೇಂಜ್ ಆಗುತ್ತೆ. ಸೆಂಟ್ರಲ್ ಸೈನೋಸಿಸ್ ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಸೆಂಟ್ರಲ್ ಸೈನೋಸಿಸ್ ಲಿಪ್ಸ್ ಒಳಗೆ ಬ್ಲೂವಿಶ್ ಡಿಸ್ಕಲರೇಷನ್ ಆಗೈತೆ ರೀ, ಲಿಪ್ಸ್, ಟಂಗ್ ನೋಡಿರಿ, ಇದು ಸೆಂಟ್ರಲ್ ಸೈನೋಸಿಸ್, ಬ್ಲೂವಿಶ್ ಡಿಸ್ಕಲರೇಷನ್ ಆಫ್ ದ ಸ್ಕಿನ್. ಓಕೆ, ನೆಕ್ಸ್ಟ್ ಈ ಥರ ಇತ್ತಂದ್ರೆ ಏನು ತಿಳ್ಕೊಬೇಕು, ಇದು ಬಂತಪ್ಪ ಇದು ಅಂದೇಳಿ ಅದು ಸೆಂಟ್ರಲ್ ಸೈನೋಸಿಸ್ ಆಯ್ತಂದ್ರೆ ಏನು ತಿಳ್ಕೊಬೇಕು? ಸೆಂಟ್ರಲ್ ಸೈನೋಸಿಸ್ ಆಯ್ತಂದರೆ ಒಂದು ರೆಸ್ಪಿರೇಟ್ರಿ ಡಿಸೀಸ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಕಾರ್ಡಿಯಾಕ್ ಡಿಸೀಸ್ ಯಾವುದು? ಕಂಜನೈಟಲ್ ಹಾರ್ಟ್ ಡಿಸೀಸ್. ಇವೇನಾದರೂ ಸೆಂಟ್ರಲ್ ಸೈನೋಸಿಸ್ ಬಂತಂದರೆ ಫಸ್ಟ್ ನಾವೇನು ತಿಳ್ಕೊಬೇಕು? ರೆಸ್ಪಿರೇಟ್ರಿ ಡಿಸೀಸು, ನೆಕ್ಸ್ಟ್ ಕಾರ್ಡಿಯಾಕ್ ಡಿಸೀಸ್. ಎದಕ್ಕೆ ಸೈನೋಸಿಸ್ ಆಗುತ್ತೆ? ಪ್ರಾಪರಾಗಿ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ಆಗೋಲ್ಲ. ಆಕ್ಸಿಜನ್ ಸಪ್ಲೈ ಎದರಿಂದ ಆಗೋಲ್ಲ ಅಂದರೆ ಪ್ರಾಪರಾಗಿ ಸರ್ಕ್ಯುಲೇಷನ್ ಆಗೋಲ್ಲ. ಪುವರ್ ಸರ್ಕ್ಯುಲೇಷನ್ ಆದಾಗ ಸೈನೋಸಿಸ್ ಆಗುತ್ತೆ ರೀ. ನೆಕ್ಸ್ಟ್ ಪೆರಿಫೆರಲ್ ಸೈನೋಸಿಸ್ ಅಂದರೆ ಅದು ಪುವರ್ ಸರ್ಕ್ಯುಲೇಷನ್. ಇಲ್ಲಿ ಏನಾಗಿರ್ತೈತಿ, ಆಕ್ಸಿಜನ್ ಪ್ರಾಪರಾಗಿ ಸಪ್ಲೈ ಆಗ್ತಿರೋಲ್ಲ ಸೆಂಟ್ರಲ್ ಸೈನೋಸಿಸ್ ಒಳಗೆ. ಇಲ್ಲಿ ಪುವರ್ ಸರ್ಕ್ಯುಲೇಷನ್ ಐತಲ್ಲ ಬಾಡಿಗೆ ಪ್ರಾಪರಾಗಿ ಆಗ್ತಿರೋಂಗಿಲ್ಲ, ಪೆರಿಫೆರಲ್ ಸೈನೋಸಿಸ್. ಇದು ಎಲ್ಲೆಲ್ಲಿ ಕಾಣುತ್ತೆ ಅಂದರೆ ಸೈಡ್ಸ್, ಎಲ್ಲೆಲ್ಲಿ ರೀ? ಫಿಂಗರ್ಸ್, ಟಾಯ್ಸ್, ಟಿಪ್ ಆಫ್ ದ ನೋಸ್ ಆ್ಯಂಡ್ ಇಯರ್ ಲೋಬ್ಸ್. ಓಕೆ, ಇದು ಪೆರಿಫೆರಲ್ ಸೈನೋಸಿಸ್ದ ಒಂದು ತೋರಿಸಿದ್ರೆ ಎಕ್ಸಾಂಪಲು ಇದು ಫಿಂಗರ್ಸ್ ಕಾಣ್ತಿದೆ, ಬ್ಲೂವಿಶ್ ಡಿಸ್ಕಲರೇಷನ್ ಈ ಥರ ಆದಾಗ ಏನಂತ ತಿಳ್ಕೊಬೇಕು? ಪ್ರಾಪರಾಗಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಎದರಿಂದ ಆಗುತ್ತೆ? ಏನು ಕಾಸ್ ಅಲ್ಲ, ಏನು ಅರ್ಥ ಮಾಡ್ಕೋತೀರಿ ನೀವು ಇದನ್ನು ಕಂಡಾಗ? ಒಂದು ಈ ಥರ ಬಂತಂದರೆ ಹಾರ್ಟ್ ಫೇಲ್ಯೂರ್, ಸರ್ಕ್ಯುಲೇಟರಿ ಕೊಲ್ಯಾಪ್ಸ್, ನಮ್ದು ಏನೈತೆ ಸರ್ಕ್ಯುಲೇಟರಿ ಕೊಲ್ಯಾಪ್ಸ್ ಆಗಿರುತ್ತೆ. ನೆಕ್ಸ್ಟ್ ಪೆರಿಫೆರಲ್ ವಸ್ಕುಲರ್ ಡಿಸೀಸ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಸೈನೋಸಿಸ್ ಒಳಗೆ ಏನಾಗುತ್ತೆ? ಇಟ್ ವಿಲ್ ಪ್ರೆಸೆಂಟ್ ಇನ್ ದ ಲೋವರ್ ಲಿಂಬ್ ಬಟ್ ನಾಟ್ ಅಪ್ಪರ್ ಲಿಂಬ್. ಲೋವರ್ ಲಿಂಬ್ ಒಳಗೆ ಅಷ್ಟೇ ಸೈನೋಸಿಸ್ ಇರುತ್ತೆ, ಬಟ್ ಅಪ್ಪರ್ ಲಿಂಬ್ ಒಳಗೆ ಕಾಣಿಸ್ಕೊಳ್ಳ. ನೆಕ್ಸ್ಟ್ ಜಂತೋಮಟ ಅಂದ್ರೆ ಏನು ರೀ? ರೈಸ್ಡ್ ಎಲ್ಲೋ ಕೊಲೆಸ್ಟ್ರಾಲ್ ರಿಚ್ ಡಿಪಾಸಿಟ್ಸ್. ಏನು ರೀ ಜಂತೋಮಟ ಅಂದ್ರೆ? ರೈಸ್ಡ್ ಎಲ್ಲೋ ಕೊಲೆಸ್ಟ್ರಾಲ್ ರಿಚ್ ಡಿಪಾಸಿಟ್ಸ್ ದ್ಯಾಟ್ ಆರ್ ಆಫ್ಟೆನ್ ನೋಟೆಡ್ ಆನ್ ದ ಪಾಮ್ ಟೆಂಡಾನ್ಸ್ ಆಫ್ ದ ರಿಸ್ಟ್ ಆ್ಯಂಡ್ ಎಲ್ಬೋ. ಈ ಜಂತೋಮಟ ಅಂದ್ರೆ ಏನಾಗುತ್ತೆ? ಎಲ್ಲೋ ಕೊಲೆಸ್ಟ್ರಾಲ್, ನಮ್ಮ ಬಾಡಿ ಒಳಗೆ ಎಲ್ಲೋ ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತಂದ್ರೆ ಅದು ಡಿಪಾಸಿಟ್ ಆಗುತ್ತೆ. ಎಲ್ಲೆಲ್ಲಿ ಡಿಪಾಸಿಟ್ ಆಗುತ್ತೆ ಅಂದರೆ ನಮ್ದು ಎಲ್ಬೋ, ರಿಸ್ಟ್, ಟೆಂಡಾನ್ಸ್, ಪಾಮ್ ಒಳಗೆ ಡಿಪಾಸಿಟ್ ಆಗುತ್ತೆ. ಯಾವ ಥರ ಕಾಣುತ್ತೆ ರೀ ಇದು ಕೊಲೆಸ್ಟ್ರಾಲ್? ಯಾವ ಥರ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ ನೋಡಿರಿ, ಈ ಥರ ಎಲ್ಲೋ ಕೊಲೆಸ್ಟ್ರಾಲ್.
ನೀವು ಈ ಥರ ನೋಡಿದ ಮೇಲೆ ಏನು ತಿಳ್ಕೊಬೇಕು, ಎಲ್ಲೋ ಕೊಲೆಸ್ಟ್ರಾಲ್ ಐತಲ್ಲ ರೈಸ್ ಆಗೈತಿ ಬಾಡಿ ಒಳಗೆ. ಓಕೆ, ಇದನ್ನು ತಿಳ್ಕೊಬೇಕು. ನೆಕ್ಸ್ಟ್ ಸ್ಪೈಡರ್ ಫಿಂಗರ್. ಸ್ಪೈಡರ್ ಫಿಂಗರ್ ಅಂದರೆ ಏನು ರೀ? ಸ್ಪೈಡರ್ ಫಿಂಗರ್ ಇಲ್ಲ ತೋರಿ. ಫಿಂಗರ್ಸ್ ಆ್ಯಂಡ್ ಟಾಯ್ಸ್ ಆರ್ ಅಬ್ನಾರ್ಮಲಿ ಲಾಂಗ್ ಆ್ಯಂಡ್ ಸ್ಲೆಂಡರ್ ಇನ್ ಕಂಪ್ರಿಷನ್ ಟು ದ ಪಾಮ್ ಆಫ್ ದ ಹ್ಯಾಂಡ್ ಆ್ಯಂಡ್ ಆರ್ಕ್ ಆಫ್ ದ ಫುಟ್. ಏನು ರೀ ಇದು ಸ್ಲೆಂಡರ್ಸ್? ಏನು ರೀ ಇದು ಸ್ಪೈಡರ್ ಫಿಂಗರ್ಸ್ ಅಂದರೆ? ಸ್ಪೈಡರ್ ಫಿಂಗರ್ಸ್ ಅಂದರೆ ಯಾವುದು? ಫಿಂಗರ್ಸ್ ಆ್ಯಂಡ್ ಟಾಯ್ಸ್ ಆರ್ ಅಬ್ನಾರ್ಮಲಿ ಲಾಂಗ್. ಫಿಂಗರ್ಸು ಟಾಯ್ಸ್ ಇರುತ್ತಲ್ಲ ಅಬ್ನಾರ್ಮಲಿ ಲಾಂಗ್ ಆಗಿರ್ತೈತೆ ರೀ. ಆ್ಯಂಡ್ ಸ್ಲೆಂಡರ್ ಇನ್ ಕಂಪ್ಯಾರಿಸನ್ ಟು ದ ಪಾಮ್ ಆಫ್ ದ ಹ್ಯಾಂಡ್, ಆರ್ಕ್ ಆಫ್ ದ ಫುಟ್. ಯಾವ ಥರ ಕಾಣುತ್ತೆ ರೀ ಅಂದ್ರೆ, ಎಕ್ಸಾಂಪಲು ಇದು ಎದಕ್ಕೆ ಆಗತ್ತೆ ರೀ? ಇದು ಸ್ಪೈಡರ್ ಫಿಂಗರು. ಸ್ಪೈಡರ್ ಫಿಂಗರ್ ಎದಕ್ಕಾಗುತ್ತೆ? ಇದು ಸ್ಪೈಡರ್ ಫಿಂಗರ್ ಅಬ್ನಾರ್ಮಲಿ ಲಾಂಗ್ ಆಫ್ ದ ಫಿಂಗರ್ಸ್ ಆ್ಯಂಡ್ ಟಾಯ್ಸ್. ದಿಸ್ ಇಸ್ ಸ್ಪೈಡರ್ ಫಿಂಗರ್. ಒಂದು ಜೆನೆಟಿಕ್ ಡಿಸಾರ್ಡರ್ ಇದ್ದರೆ ಇದು ಸ್ಪೈಡರ್ ಫಿಂಗರ್ ಆಗುತ್ತೆ ರೀ. ಇನ್ನೊಂದು ಮಾರ್ಫನ್ ಸಿಂಡ್ರೋಮ್ ಐತಲ್ಲ ಇದ್ದರೆ ಇದು ಸ್ಪೈಡರ್ ಫಿಂಗರ್ ಆಗುತ್ತೆ. ಮಾರ್ಫನ್ ಸಿಂಡ್ರೋಮ್ ಅಂದ್ರೇನು? ಇಟ್ ಈಸ್ ದ ಎನ್ಲಾರ್ಜ್ಮೆಂಟ್ ಆಫ್ ದ ಅರೋಟಾ ಆ್ಯಂಡ್ ಮಿಟ್ರಲ್ ವಾಲ್ ಪ್ರೊಲ್ಯಾಪ್ಸ್. ಏನಾಗುತ್ತೆ, ನಮ್ಮದು ಅರೋಟಾ ಮತ್ತು ಮಿಟ್ರಲ್ ವಾಲ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಇದು ಇಂಡಿಕೇಶನ್ ಎದ್ರ ಸಲುವಾಗಿ? ಮಾರ್ಫನ್ ಸಿಂಡ್ರೋಮ್ ಬಂದಾಗ ನೀವು ಇಂಡಿಕೇಟ್ ಆಗಿ ತಿಳ್ಕೊಬೇಕು, ಇಟ್ ಈಸ್ ಎನ್ಲಾರ್ಜ್ಮೆಂಟ್ ಆಫ್ ದ ಅರೋಟಾ ಆರ್ ಮಿಟ್ರಲ್ ವಾಲ್. ಓಕೆ, ನೆಕ್ಸ್ಟ್ ಫಿಂಗರ್ ಕ್ಲಬ್ಬಿಂಗ್ ಅಂತ ಬರುತ್ತೆ. ಫಿಂಗರ್ ಕ್ಲಬ್ಬಿಂಗ್ ಅಂದ್ರೇನು? ಅಬ್ನಾರ್ಮಲ್ ರೌಂಡೆಡ್ ಶೇಪ್ ಆಫ್ ದ ನೇಲ್ ಬಡ್. ನಮ್ದು ನೇಲ್ ಬಡ್ ಒಳಗೆ ಏನಿರ್ತೈತಿ ಅಬ್ನಾರ್ಮಲ್ ಆಗಿರ್ತೈತಿ, ಅಂದ್ರೆ ರೌಂಡೆಡ್ ಶೇಪು. ಇದ್ರಲ್ಲಿ ಏನಾಗಿರ್ತೈತೆ ಅಂದ್ರೆ ನಮ್ಮದು ನೇಲ್ ಮತ್ತು ನೇಲ್ ಬಡ್ದು ಆ್ಯಂಗಲ್ ಲಾಸ್ ಆಗಿರ್ತೈತಿ. ಓಕೆ, ಇಟ್ ವಿಲ್ ಲಾಸ್ ಆಫ್ ದ ನಾರ್ಮಲ್ ಆ್ಯಂಗಲ್ ಬಿಟ್ವೀನ್ ದ ನೇಲ್ ಆ್ಯಂಡ್ ನೇಲ್ ಬಡ್. ಅಂದ್ರೆ ನಾರ್ಮಲ್ ಇದ್ದ ಪೇಷಂಟ್ದು ನೇಲ್ ಬಡ್ಡು ಈ ಥರ ಇರ್ತೈತಿ, ನಾರ್ಮಲ್ ಇದ್ದಿದ್ದು ಈ ಥರ ಇರ್ತೈತಿ. ಅಬ್ನಾರ್ಮಲ್ ಇದ್ದಿದ್ದು ಆ ರೌಂಡೆಡ್ ಥರ ಕಾಣುತ್ತದೆ. ಯಾವ ಥರ ಅಂದರೆ ಇಲ್ಲಿ ಇದು ನೋಡಿರಿ, ನೇಲ್ ಬಡ್ಡು ಈ ಥರ ಕಾಣುತ್ತೆ. ಈ ಥರ ಅಂದರೆ ಏನಾಗುತ್ತೆ, ನೇಲ್ದು ಅಲ್ಲೇ ನೇಲ್ ಬಡ್ದು ಆ್ಯಂಗಲ್ ಲಾಸ್ ಆಗಿರ್ತೈತಿ. ನಾರ್ಮಲ್ ಇದ್ದಿದ್ದು ಈ ಥರ ಕಾಣುತ್ತೆ, ಅಬ್ನಾರ್ಮಲ್ ಇದು ಈ ಥರ ಕಾಣುತ್ತೆ. ಇದಕ್ಕೇನಂತಾರೆ ಅಂದ್ರೆ ಫಿಂಗರ್ ಕ್ಲಬ್ಬಿಂಗ್ ಅಂದ್ರೆ ಏನು? ಅಬ್ನಾರ್ಮಲ್ ರೌಂಡೆಡ್ ಶೇಪ್ ಆಫ್ ದ ನೇಲ್ ಬಡ್. ಓಕೆ, ಏನಾಗುತ್ತೆ, ಇಟ್ ವಿಲ್ ಲಾಸ್ ಆಫ್ ದ ನಾರ್ಮಲ್ ಆ್ಯಂಗಲ್ ಬಿಟ್ವೀನ್ ದ ನೇಲ್ ಆ್ಯಂಡ್ ನೇಲ್ ಬಡ್. ನೇಲ್ ಬಡ್ದು ಏನಾಗುತ್ತೆ, ಆ್ಯಂಗಲ್ ಲಾಸ್ ಆಗಿರ್ತೈತೆ ರೀ. ಇಟ್ ವಿಲ್ ಇಂಡಿಕೇಟ್ ಮಾಡ್ತೈತೆ ರೀ ಇದು ಕಾರ್ಡಿಯೋಪಲ್ಮನರಿ ಆ್ಯಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸಾರ್ಡರ್ಸ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಯಾವಾಗ ನೀವು ಇನ್ಸ್ಪೆಕ್ಷನ್ ಮಾಡೋಕೆ ಹೋಗ್ತಿರಲ್ಲ ಆವಾಗ ಇವನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು ರೀ. ಓಕೆ, ನೆಕ್ಸ್ಟ್ ಯಾವುದು? ಸ್ಪ್ಲಿಂಟರ್ ಎಮ್ರೇಜ್ ಅಂದ್ರೆ ಇಟ್ ಈಸ್ ಅ ಲಾಂಗಿಟ್ಯೂಡ್ನಲ್ ರೆಡ್ ಬ್ರೌನ್ ಹೆಮ್ರೇಜ್. ಏನಾಗುತ್ತೆ, ನಮ್ಮದು ಫಿಂಗರ್ಸ್ ಒಳಗೆ ಹೆಮ್ರೇಜ್ ಫಾರ್ಮ್ ಆಗುತ್ತೆ. ಹೆಮ್ರೇಜ್ ಯಾವ ಥರ? ರೆಡ್ ಬ್ರೌನ್ ಥರ ಕಾಣುತ್ತೆ. ರೆಡ್ ಬ್ರೌನ್ ಹೆಮ್ರೇಜ್ ಅಂಡರ್ ದ ನೇಲ್. ನಮ್ಮ ನೇಲ್ ಕೆಳಗೈತಲ್ಲ ರೆಡ್ ಬ್ರೌನ್ ಹೆಮ್ರೇಜ್ ಥರ ಕಾಣುತ್ತೆ. ಇಲ್ಲ ಐತೆ ನೋಡ್ರಿ, ದಿಸ್ ಈಸ್ ಕಾಲ್ಡ್ ಏನು ರೀ? ಇದು ಸ್ಪ್ಲಿಂಟರ್ ಹೆಮ್ರೇಜ್. ಇದು ಸ್ಪ್ಲಿಂಟರ್ ಹೆಮ್ರೇಜ್. ನಮ್ಮ ನೇಲ್ ಕೆಳಗೆ ಏನಾಗಿರ್ತೈತಿ, ಹೆಮ್ರೇಜ್ ಫಾರ್ಮ್ ಆಗಿರ್ತೈತಿ ರೆಡ್ ಬ್ರೌನ್. ಓಕೆ, ಸ್ಪ್ಲಿಂಟರ್ ಹೆಮ್ರೇಜ್. ಏನು ಸ್ಪ್ಲಿಂಟರ್ ಹೆಮ್ರೇಜ್ ಅಂದರೆ ಇಟ್ ಈಸ್ ದ ರೆಡ್ ಬ್ರೌನ್ ಹೆಮ್ರೇಜ್ ಅಂಡರ್ ದ ನೇಲ್ ದ್ಯಾಟ್ ಲುಕ್ಸ್ ಲೈಕ್ ಅ ವುಡ್ ಸ್ಪ್ಲಿಂಟರ್. ಓಕೆ, ಕಾಸಸ್ ಇನ್ಕ್ಲೂಡ್ ಲೋಕಲ್ ಟ್ರಾಮಾ ಆ್ಯಂಡ್ ಇನ್ಫೆಕ್ಟಿವ್ ಎಂಡೋಕಾರ್ಡಿಯೈಟಿಸ್. ಇದೈತಲ್ರಿ ಸ್ಪ್ಲಿಂಟರ್ ಹೆಮ್ರೇಜ್ ಬಂತಂದ್ರೆ ನೀವು ಏನಾದರೂ ಅಬ್ಸರ್ವ್ ಮಾಡಿರಪ್ಪ ಅಂದ್ರೆ ಫಸ್ಟಾಗಿ ನೀವು ಏನು ತಿಳ್ಕೊಬೇಕಂದ್ರೆ ಎಂಡೋಕಾರ್ಡಿಯಾಟಿಸ್ನ ಅಂತ ತಿಳ್ಕೊಬೇಕ್ರಿ. ಇಂಡಿಕೇಟ್ ಮಾಡ್ತೈತ್ರಿ. ಏನಾದರೂ ಇದು ಸ್ಪ್ಲಿಂಟರ್ ಹೆಮ್ರೇಜ್ ನೀವೇನು ಅಬ್ಸರ್ವ್ ಮಾಡಿರಪ್ಪ ಅಂದ್ರೆ ಇದೊಂದು ಇಂಡಿಕೇಟ್ ಮಾಡ್ತೈತಿ, ಎಂಡೋಕಾರ್ಡಿಯಾಟಿಸ್ನ ಇಂಡಿಕೇಟ್ ಮಾಡ್ತೈತಿ. ದಿಸ್ ಆಲ್ ಆರ್ ಥಿಂಗ್ಸ್ ಆಫ್ ದ ಎದರದ್ರಿ ಇದು ಇನ್ಸ್ಪೆಕ್ಷನ್. ಏನೇನು ಡಿಸ್ಕಸ್ ಮಾಡ್ತೀವಿ ಇನ್ಸ್ಪೆಕ್ಷನ್ ಒಳಗೆ? ಫಸ್ಟ್ ಒನ್ ಯಾವುದು? ಸೈನೋಸಿಸ್ ಒಳಗೆ 2 ಟೈಪ್ಸು, ಸೆಂಟ್ರಲ್ ಸೈನೋಸಿಸ್ ಆ್ಯಂಡ್ ಪೆರಿಫೆರಲ್ ಸೈನೋಸಿಸ್, ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಸೈನೋಸಿಸ್ನು. ಓಕೆ, ನೆಕ್ಸ್ಟ್ ಜಂತೋಮಾಟ ಅಂದ್ರೆ ಏನು ರೀ? ರೈಸ್ ಎಲ್ಲೋ ಕೊಲೆಸ್ಟ್ರಾಲ್. ಓಕೆ, ಇಟ್ ಈಸ್ ಡಿಪಾಸಿಟ್ ಇನ್ ದ ಎಲ್ಲಿ ಡಿಪಾಸಿಟ್ ಆಗುತ್ತೆ? ಪಾಮ್, ಟೆಂಡಾನ್ಸ್ ಆ್ಯಂಡ್ ದ ಎಲ್ಬೋ. ನೆಕ್ಸ್ಟ್ ಸ್ಪೈಡರ್ ಫಿಂಗರ್ ಅಂದರೆ ಫಿಂಗರ್ಸ್ ಆ್ಯಂಡ್ ಟಾಯ್ಸ್ ಆರ್ ಅಬ್ನಾರ್ಮಲಿ ಲಾಂಗ್ ಆ್ಯಂಡ್ ಸ್ಲೆಂಡರ್ ಇನ್ ಕಂಪ್ಯಾರಿಸನ್ ಟು ದ ಪಾಮ್ ಆಫ್ ದ ಹ್ಯಾಂಡ್. ನಾವು ಏನು ಹ್ಯಾಂಡ್ನ ಕಂಪೇರ್ ಮಾಡ್ತೀವಲ್ಲ ಅವಾಗ ನಮ್ಮ ಸ್ಪೈಡರ್ ಫಿಂಗರ್ಗಳು ಜಾಸ್ತಿ ಉದ್ದನೇ ಕಾಣುತ್ತೆ ರೀ. ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡಿದ್ವಿ? ಫಿಂಗರ್ ಕ್ಲಬ್ಬಿಂಗ್ ಅಂದ್ರೆ ಏನು ರೀ? ಅಬ್ನಾರ್ಮಲಿ ರೌಂಡೆಡ್ ಶೇಪ್ ಆಫ್ ದ ನೇಲ್ ಬಡ್. ನಮ್ದು ಏನದ ನೇಲ್ ಬಡ್ ಐತಲ್ಲ ಅಬ್ನಾರ್ಮಲ್ ರೌಂಡೆಡ್ ಶೇಪ್ ಥರ ಕಾಣತ್ತೆ ರೀ.
ಏನು ಇಂಡಿಕೇಟ್ ಮಾಡ್ತೈತಿ? ಅಲ್ಲ, ಎದ್ರ ಸಲುವಾಗಿ ಏನಾಗಿರ್ತೈತಿ ರೀ? ಇಟ್ ವಿಲ್ ಲಾಸ್ ಆಫ್ ದ ನಾರ್ಮಲ್ ಆ್ಯಂಗಲ್ ಬಿಟ್ವೀನ್ ದ ನೇಲ್ ಆ್ಯಂಡ್ ನೇಲ್ ಬೆಡ್. ನಮ್ಮ ನೇಲ್ ಬೆಡ್ದ ಇದಾಗಿರ್ತೈತಿ. ನೆಕ್ಸ್ಟ್ ಇಂಡಿಕೇಶನ್ ಏನು ಮಾಡ್ತೈತಿ? ಕಾರ್ಡಿಯೋಪಲ್ಮನರಿ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್. ಮೇನಾಗಿ ಇದನ್ನು ಕಾರ್ಡಿಯೋಪಲ್ಮನರಿ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇಂಡಿಕೇಟ್ ಮಾಡಿ. ನೆಕ್ಸ್ಟ್ ಸ್ಪ್ಲಿಂಟರ್ ಎಂಬ್ರೇಜ್ ಅಂದರೆ ಇಟ್ ಈಸ್ ಅ ಲಾಂಗಿಟ್ಯೂಡ್ನಲ್ red brown hemorrhage under the nail that looks like a wood splinter. Okay, causes include local trauma and infective. It is indicator endocarditis. Okay, these all are things important for 6 SEMs. Okay, cardiac assessment, your OSCE, they will ask this all the questions. Okay, study well guys. OSCE, what is splinter hemorrhage, what is finger clubbing, then what is central cyanosis, peripheral cyanosis, xanthomata. When you are inspecting the child, these all are the main things. Okay, they will ask. Next class we will discuss the palpation. Thank you.